ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 5. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ, ಅದರಲ್ಲಿ 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಮತ್ತಾಯ 5, 1-20 ಮತ್ತು 2ನೇ ಭಾಗ 21ನೇ ವಚನದಿಂದ 48ನೇ ವಚನದವರೆಗೆ ಈ ರೀತಿಯಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 1-20 ವಚನಗಳಲ್ಲಿ ನಾವು ನೋಡುವಾಗ ಧನ್ಯ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸಡ್ ಲೈಫ್. ಧನ್ಯದಾಯಕ ಜೀವನದ 16 ರಹಸ್ಯಗಳು ಅಥವಾ ಧನ್ಯ ಜೀವನದ ಅಥವಾ ಆಶೀರ್ವಾದ ಜೀವನದ 16 ರಹಸ್ಯಗಳು. ಮೊದಲನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ 3ನೇ ವಚನದಲ್ಲಿದೆ, ಆತ್ಮದಲ್ಲಿ ಬಡವರಾಗಿರುವುದು. ಇನ್ನೊಂದು ಭಾಷಾಂತರ ಈ ರೀತಿಯಾಗಿದೆ, ಆತ್ಮ ವಿಷಯದಲ್ಲಿ ಬಡವರಾಗಿರುವುದು ಎಂಬುದಾಗಿ. ಅಥವಾ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಆತ್ಮ ವಿಷಯದಲ್ಲಿ ಬಡವರಾಗಿರುವುದು ಅಥವಾ ಆತ್ಮದಲ್ಲಿ ಬಡವರಾಗಿರೋದು. ಆತ್ಮದಲ್ಲಿ ಬಡವರಾಗಿರೋದು ಅದು ಸರಿಯಾಗಿದೆ, ಸರಿ ಕಾಣ್ತದೆ. ಆತ್ಮ ಮನುಷ್ಯನ ಯಾರು? ದೇಹ, ಮನಸ್ಸು ಅಥವಾ ಪ್ರಾಣ ಮತ್ತು ಅಂತರಾತ್ಮ. ಆತ್ಮ ಒಳಗೆ ಬಡವರಾಗಿರುವಂಥದ್ದು. ಬಡವರಂತ ಹೇಳಿದರೆ ಕೊರತೆಯನ್ನು ಬಲ್ಲವರು. ಬಡವರಂತ ಹೇಳಿದರೆ ತಮ್ಮ ಅವಶ್ಯಕತೆಯನ್ನು ತಿಳಿದವರು. ಆತ್ಮದ ವಿಷಯಕ್ಕೆ ಬಂದಾಗ ನನ್ನ ಅವಶ್ಯಕತೆಯನ್ನು ನಾನು ಬಲ್ಲವನಾಗಿದ್ದೇನೆ. ಇನ್ನೂ ಆತ್ಮದಲ್ಲಿ ನಾನು ಬೆಳಿಬೇಕು, ಇನ್ನೂ ಆತ್ಮಿಕನಾಗಬೇಕು, ಇನ್ನೂ ಆತ್ಮಿಕಳಾಗಬೇಕು. ಆತ್ಮದ ವಿಷಯದಲ್ಲಿ ಇನ್ನೂ ಬಡವನಾಗಿದ್ದೇನೆ ಎಂಬ ಗ್ರಹಿಕೆ ಹೊಂದಿರುವಂಥದ್ದು ಅಂಥವರು ಧನ್ಯರು. ಯಾಕಂದರೆ ಪರಲೋಕ ರಾಜ್ಯನೇ ಅವ್ರಿಗೆ ಸಿಕ್ಬಿಡ್ತದೆ. ನೋಡ್ರಿ ಎಂಥ ದೊಡ್ಡ ಒಂದು ವಾಗ್ದಾನ. ಎರಡನೇ ರಹಸ್ಯ, ಧನ್ಯದಾಯಕದ ಅಥವಾ ಧನ್ಯ ಜೀವನದ 2ನೇ ರಹಸ್ಯ ಏನಂಥೇಳಿ ನೋಡುವುದಾದರೆ ದುಃಖಿಸುವಂಥದ್ದು. ಹೌದು, ಈ ದುಃಖ ಆತ್ಮಿಕವಾದ ದುಃಖವಾಗಿ ಹೆಚ್ಚಾಗಿ ನಾನು ತೆಗೆದುಕೊಳ್ಬೇಕು. ಆತ್ಮದಲ್ಲಿ ಬಡವರು ಅಂತ ಹೇಳಿದ ಮೇಲೆ ಆತ್ಮಕ್ಕೆ ಸಂಬಂಧಪಟ್ಟಂಥ ದುಃಖ ಇದು. ಇನ್ನೂ ನಾನು ಕ್ರಿಸ್ತನ ಹಾಗೆ ಆಗಿಲ್ಲ, ಆದರೂ ಆಗ್ತೇನೆ ಎಂಬ ಆಧರಣೆ ಅವರಿಗೆ ಲಭ್ಯವಿರುತ್ತದೆ. ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಾನು ಯೇಸು ಸ್ವಾಮಿಯಂತೆ ನನ್ನ ಮಾತಿನಲ್ಲಿ, ನನ್ನ ನುಡಿಯಲ್ಲಿ ನಾನು ಹಾಗೆ ಆಗಿಲ್ಲಲ್ಲ ಎಂಬಂಥ ದೈವಿಕವಾದಂಥ ಒಂದು ಮಾನಸಾಂತರ. 2ನೇ ಕೊರಿಂಥ 7:10 ಪ್ರಕಾರ ಆ ರೀತಿಯಾಗಿ ದುಃಖಿಸುವಂಥವರು ಧನ್ಯರು. ಏನಾಗ್ತದೆ ಅಂತ ಹೇಳಿದರೆ ಅಂಥವರಿಗೆ ಆದರಣೆ ಆಗುವುದು. ಅದು 2ನೇ ರಹಸ್ಯ. ಅಂದ ಹಾಗೆ ನಾವು ನೋಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ ಧನ್ಯ ಜೀವನದ 16 ರಹಸ್ಯಗಳು. ಮೊದಲನೇ ರಹಸ್ಯ ಆತ್ಮದಲ್ಲಿ ಬಡವರಾಗಿರುವಂಥದ್ದು. 2ನೇದು ದುಃಖಿಸುವಂಥದ್ದು, ದುಃಖ, ಯಥಾರ್ಥವಾದ ದುಃಖ. 3ನೇದು 5ನೇ ವಚನ, 5ನೇ ಅಧ್ಯಾಯ 5ನೇ ವಚನ ಮತ್ತಾಯ, ಸಾತ್ವಿಕರು, ಸಾತ್ವಿಕತ್ವ ನೋಡುವಾಗ ಅದು ಸ್ವಲ್ಪ ಮಟ್ಟಿಗೆ ಅದು ದೀನತ್ವಕ್ಕೆ ಸಂಬಂಧಪಟ್ಟದ್ದು. ಆದರೆ ಅದು ದೀನತ್ವ ಅಲ್ಲ, ದೀನತ್ವಕ್ಕೆ ಅರ್ಧಕ್ಕರ್ಧ ಸಂಬಂಧಪಟ್ಟದ್ದು ಅಂತ ನಾವು ತಿಳ್ಕೊಳ್ಳೋಣ. ಅಂಥ ಒಂದು ಸಾತ್ವಿಕತೆ ನಮ್ಮಲ್ಲಿ ಇದ್ದಾಗ
ಅದು ಧನ್ಯ ಜೀವನಕ್ಕೆ ನಡೆಸುವ ರಹಸ್ಯವಾಗಿ ಉಳಿತದೆ. ಅಂಥವ್ರಿಗೆ ದೇವರು ಏನು ಕೊಡೋಣ ಅಂತ ಹೇಳಿದ್ರೆ ಭೂಮಿನೇ ಕೊಟ್ಬಿಡ್ತೀವಿ. ಭೂಮಿಗೆ ಬಾಧ್ಯರಾಗುವರು ಸಾತ್ವಿಕರು. ಹೌದು, ಒಂದು ಲ್ಯಾಂಡು, ಒಂದು ಜಮೀನು ನಮಗಿದೆ, ಅದು ಇನ್ನೂ ಬಂದಿಲ್ಲ. ಸಾತ್ವಿಕತೆಯನ್ನು ನಾನು ಅನ್ವಯ ಮಾಡಿಕೊಂಡ್ರೆ ನನಗೆ ಬರ್ತಕ್ಕಂಥ ಪಾಲು ಬಂದೇ ಬರ್ತದೆ. ನಾಲ್ಕನೇದಾಗಿ ಇನ್ನೊಂದು ರಹಸ್ಯ ಇದೆ. ನಾಲ್ಕನೇ ರಹಸ್ಯ ಧನ್ಯ ಜೀವನಕ್ಕೆ ಅದೇನಂತ ಹೇಳಿದ್ರೆ ನೀತಿಗಾಗಿ ಹಸಿಯುವಂಥದ್ದು, ನೀತಿಗಾಗಿ ತವಕಿಸುವಂಥದ್ದು ಅಂತ ಹೇಳೋಣ. ಹಸಿವೆ ಪ್ಲಸ್ಸು ಬಾಯಾರುವಂಥದ್ದು ಎರಡೂ ಸೇರಿಬಿಟ್ಟು ತವಕ, ಲಾಂಗಿಂಗ್ ಫಾರ್ ರೈಚಿಯಸ್ನೆಸ್. 5ನೇ ಅಧ್ಯಾಯ 6ನೇ ವಚನದಲ್ಲಿ ಆ 4ನೇ ರಹಸ್ಯ, ಧನ್ಯ ಜೀವನದ 4ನೇ ರಹಸ್ಯ ಏನಂತ ಹೇಳಿದರೆ ನೀತಿಗಾಗಿ ತವಕಿಸುವಂಥ. ನೀತಿವಂತನಾಗಿ ಬಾಳಬೇಕು. ಹೌದು, ನೀತಿವಂತರಾಗಿದ್ದೇವೆ ಕ್ರಿಸ್ತನನ್ನು ನಂಬಿದಾಗ, ಆದರೆ ನೀತಿಯಲ್ಲಿ ಬೆಳೆಯುವವರಾಗಿರಬೇಕು. ಹೌದು, ದೇವರ ಒದಗಿಸಿದ ನೀತಿ ನಮಗೆ ಲಭ್ಯವಿರ್ತದೆ. ಆದರೂ ಕೂಡ ನಾವು ಆ ನೀತಿಯಲ್ಲಿ ಬೆಳೆಯುವವರಾಗಿ ಅಂದರೆ ಅರ್ಥ, ದೇವರು ಕೊಟ್ಟ ನೀತಿ ಅದು ಎಲ್ರಿಗೂ ಕೊಟ್ಟಿದ್ದಾರೆ, ನೀತಿವಂತರಾಗಿ ಮಾಡಿಬಿಟ್ಟಿದ್ದಾರೆ. ಆದರೂ ಅದೇ ಸಂದರ್ಭದಲ್ಲಿ ನಮ್ಮ ಅನುದಿನ ಜೀವನದಲ್ಲಿ ಪ್ರಕಟಣೆ 22 ತಿಳಿಸಿದ ಹಾಗೆ ನೀತಿವಂತನು ಇನ್ನೂ ನೀತಿವಂತನಾಗಬೇಕು. ಅದು ದೇವರು ಕೊಟ್ಟ ನೀತಿ ಅಲ್ಲ, ಅದು ನಾನು ದೇವರಿಗಾಗಿ, ದೇವರು ನಂಬಿದ ಮೇಲೆ, ದೇವರು ನನ್ನನ್ನು ನೀತಿವಂತನಾಗಿ ಮಾಡಿದ ಮೇಲೆ ನಾನು ನೀತಿವಂತನಾಗಿ ಬಾಳುವಂಥದ್ದು. ಪುಣ್ಯಕ್ರಿಯೆಗಳಿಂದ ರಕ್ಷಣೆ ಇಲ್ಲ, ಆದರೆ ಪುಣ್ಯಕ್ರಿಯೆಗಾಗಿ ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ. 5ನೇ ರಹಸ್ಯ, ಧನ್ಯ ಜೀವನದ 5ನೇ ರಹಸ್ಯ ನನಗೆ ಭಾಳ ಇಷ್ಟ. ಅದು 7ನೇ ವಚನದಲ್ಲಿದೆ. 5:7 ಮತ್ತಾಯನ ಬರೆದ ಸುವಾರ್ತೆ. ಅದೇನಂತ ಹೇಳಿದರೆ ಕರುಣೆ. ವಾವ್! ಕರುಣೆ ಅಂದ ತಕ್ಷಣ ನನಗೆ ಯಾಕೋಬು 2:13 ನೆನಪು ಬರ್ತದೆ. ಅದೇನಂದರೆ ನ್ಯಾಯ ತೀರ್ಪು ಒಂದಿನ ಇದೆ ನನಗೆ, ಆದರೆ ದೇವರ ವಾಕ್ಯದ ಆಧಾರದಿಂದ ಕರುಣೆ ನ್ಯಾಯ ತೀರ್ಪನ್ನೇ ಗೆದ್ದು ಬಿಡ್ತದೆ, ಗೆದ್ದು ಹಿಗ್ಗು ಬಿಡ್ತದೆ. ಕರುಣೆ, ಒಂದು ವೇಳೆ ನಾನು ಕರುಣೆಯುಳ್ಳವನಾಗಿದ್ದರೆ ಇನ್ನಷ್ಟು ಕರುಣೆ ದೇವರು ನನಗೆ ತೋರಿಸ್ತಾನೆ. ವಾಹ್! ಇನ್ನೂ ಜಾಸ್ತಿ ಕರುಣೆ ನನಗೆ ಬೇಕಾ? ನಾನು ಇನ್ನೂ ಜಾಸ್ತಿ ಹೆಚ್ಚು ಕರುಣೆಯುಳ್ಳವನಾಗಿ ಇರಬೇಕು. ಅದು ಧನ್ಯ ಜೀವನದ ರಹಸ್ಯ, ಕರುಣೆ. ಮತ್ತು 6ನೇ ರಹಸ್ಯ 8ನೇ ವಚನದಲ್ಲಿದೆ. ಅದೇನೆಂದರೆ ಶುದ್ಧ ಹೃದಯ. ಈ ಶುದ್ಧ ಹೃದಯ ನನ್ನಲ್ಲಿ ಇರುವ ಪಕ್ಷದಲ್ಲಿ ಆ ಶುದ್ಧ ಹೃದಯ ದೇವರನ್ನೇ ನೋಡುವಂತೆ ಮಾಡುವಂಥದ್ದು ಈ ಶುದ್ಧ ಹೃದಯ. ಆ ಶುದ್ಧ ಹೃದಯ ನಮಗಿರೋದಾದರೆ ನಾವು ಧನ್ಯರು. ನನಗೂ ನಮಗೂ ದೇವರು ಹೆಚ್ಚೆಚ್ಚಾಗಿ ಶುದ್ಧ ಹೃದಯವನ್ನು ಕೊಡಲಿ. ಯಾಕಂದರೆ ಹೆಚ್ಚೆಚ್ಚಾಗಿ ದೇವರನ್ನು ನಾವು ನೋಡುವುದಕ್ಕೆ ಆಗುತ್ತೆ. 7ನೇ ರಹಸ್ಯ 9ನೇ ವಚನದಲ್ಲಿದೆ. ಅದು ಏನಂತ ಹೇಳಿದರೆ ಸಮಾಧಾನ ಪಡಿಸೋದು. ನಾನು ಸಮಾಧಾನ ಪಡಿಸಬೇಕಾದ್ರೆ ನನ್ನಲ್ಲಿ ಆ ಸಮಾಧಾನ ಇರಬೇಕು. ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನ, ನಮ್ಮೊಂದಿಗೇ ಸಮಾಧಾನ. ಆ ರೀತಿಯಾಗಿದ್ದು ಇತರರನ್ನು ಸಮಾಧಾನ ಪಡಿಸುವಂಥವರಾಗಿದ್ದರೆ ನಾವು ದೇವರ ಮಕ್ಕಳಾಗಿ ಪರಿಪಕ್ವತೆಯನ್ನು ಹೊಂದುವವರಾಗ್ತೇವೆ. ಅದು 7ನೇ ರಹಸ್ಯ ಧನ್ಯ ಜೀವನಕ್ಕೆ. 8ನೇ ರಹಸ್ಯ 10ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ ಅದು ನೀತಿಗಾಗಿ ಹಿಂಸೆ ಅಂಥ ಅನುಭವ ಅದಕ್ಕೆ ಒಳಗಾದಾಗ ಏನಾಗ್ತದೆ, ನಾವು ಧನ್ಯ ಜೀವನದಲ್ಲಿ ಪ್ರವೇಶಿಸ್ತೇವೆ. ಅದು ಧನ್ಯ ಜೀವನದ ಒಂದು ರಹಸ್ಯವಾಗಿರ್ತದೆ. ಒಂದೇ ರಹಸ್ಯ ಅಲ್ಲ, ಭಾಳ ರಹಸ್ಯಗಳು ಇದೆ.
ಇದು 8ನೇ ರಹಸ್ಯ, ನೀತಿಯ ನಿಮಿತ್ತವಾಗಿ ಹಿಂಸೆಗೆ ಒಳಗಾಗುವಂಥದ್ದು. ನೀತಿಯ ನಿಮಿತ್ತ ಅಷ್ಟೇ ಅಲ್ಲ, ಕ್ರಿಸ್ತನ ನಿಮಿತ್ತ ಕೂಡ ಹಿಂಸೆಗೆ. 11ನೇ ವಚನ ನೋಡೋದಾದರೆ, ನನ್ನ ನಿಮಿತ್ತವಾಗಿ ಅಂದರೆ ಕ್ರಿಸ್ತನ ನಿಮಿತ್ತವಾಗಿ ನಿಂದೆ, ಹಿಂಸೆ, ಕೆಟ್ಟ ಕೆಟ್ಟ ಮಾತುಗಳು ಸುಳ್ಳಾಗಿ ನಮ್ಮ ಮೇಲೆ ಬಂದು ಬೀಳುವುದಾದರೆ ಧನ್ಯತೆಯ ಜೀವನದಲ್ಲಿ ನಾವು ಸಾಕ್ತಾ ಇದ್ದೇವೆ ಅಂತ ಅರ್ಥ. ಇನ್ನೊಂದು ಮೈಲುಗಲ್ಲು, ಇನ್ನೊಂದು ಹೆಜ್ಜೆ, ಇನ್ನೊಂದು ಲೆವೆಲ್ ಮಟ್ಟಕ್ಕೆ ಸಾಕ್ತಾ ಇದ್ದೇವೆ. ಯಾವ ಕ್ಷೇತ್ರದಲ್ಲಿ? ಧನ್ಯ ಜೀವನದ ಕ್ಷೇತ್ರದಲ್ಲಿ. ಮತ್ತು ಅದೇ ರೀತಿಯಾಗಿ ನಾವು ನೋಡುವಾಗ ಇನ್ನೊಂದು ರಹಸ್ಯ ಕೂಡ ಇದೆ. ನಿಜವಾಗಿ ಇದು ರಹಸ್ಯನೇ. ಇನ್ನೊಂದು ರಹಸ್ಯ ಅಂದ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಧನ್ಯ ಜೀವನದ ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. 10ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡೋದಾದರೆ, ಸಂತೋಷದಿಂದ ಆನಂದಿಸುವುದು. ಇವೆಲ್ಲ ಆಗ್ತಾ ಇದ್ದಾಗ ಸಾಧ್ಯನಾ? ಹಿಂಸೆ ಕ್ರಿಸ್ತ ನಿಮಿತ್ತವಾಗಿ ನಾವು ಅನುಭವಿಸುವಾಗ ಸಂತೋಷದಿಂದ ಆನಂದಿಸುವಂಥದ್ದು. ಸಂತೋಷ ಅಂದರೆ ಹೊರಗಿನ ರೀತಿಯಲ್ಲಿ, ಆನಂದ ಅಂತ ಹೇಳಿದ್ರೆ ಒಳಗಿನ ರೀತಿಯಲ್ಲಿ. ಹೊರಗೆ ಒಳಗೆ ಟೋಟಲ್ ಸಂಪೂರ್ಣವಾದ ಸಂತೋಷ, ಆನಂದ. ಆ ರೀತಿಯಾಗಿ ಯಾವಾಗ ಇರಬೇಕಂತ ಹೇಳಿದ್ರೆ, ನಾವು ಕ್ರಿಸ್ತನಿಗಾಗಿ ಹಿಂಸೆಯನ್ನು ಅನುಭವಿಸುವಾಗ. ಸಾಧ್ಯನಾ? ಸಾಧ್ಯನೇ. ಸಾಧ್ಯ ಇಲ್ಲದಿದ್ದರೆ ದೇವರು ಅದನ್ನು ಹೇಳಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ನಮಗೆ ಸಾಧ್ಯವಾಗದಿರುವಂಥದ್ದನ್ನು ದೇವರು ಹೇಳೋದಿಲ್ಲ. ಹಾಗಾದರೆ ಕಷ್ಟ ಅನುಭವಿಸುವಾಗ ನಾವು ಸಂತೋಷ ಪಡಲಿಕ್ಕೆ ಸಾಧ್ಯನಾ? ಸಾಧ್ಯ. ಹಿಂಸೆ ಅನುಭವಿಸುವಾಗ ನಾವು ಆನಂದಿಸುವುದಕ್ಕೆ ಸಾಧ್ಯನಾ? ಸಾಧ್ಯ. ಅಪೊಸ್ತಲದಲ್ಲಿ ಭಕ್ತಾದಿಗಳು, ಶಿಷ್ಯರು, ಅಪೊಸ್ತಲರು ಕ್ರಿಸ್ತನ ನಾಮದ ನಿಮಿತ್ತವಾಗಿ ಹಿಂಸೆ ಅನುಭವಿಸಿದಾಗ ಆ ಹೆಸರಿಗೋಸ್ಕರವಾಗಿ ನಮಗೆ ಕಷ್ಟ ಬಂತಲ್ಲ, ಹಿಂಸೆ ಬಂತಲ್ಲ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಅವರು ಖುಷಿಪಟ್ಟು ಹೊರಟ್ರಂತೆ. ಆ ರೀತಿಯಾಗಿ ಅದು ಸಾಧ್ಯ. ಮತ್ತು ಮುಂದೆ ನಾವು ನೋಡುವಾಗ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ದೀವಿ. ಅಂದ ಹಾಗೆ ಯಾವುದಕ್ಕಾಗಿ ರಹಸ್ಯ? ಧನ್ಯ ಜೀವನದ 16 ರಹಸ್ಯಗಳು. ಈಗಾಗಲೇ 10 ನೋಡಿದ್ದೀವಿ. ಇನ್ನೊಂದು 6 ರಹಸ್ಯಗಳನ್ನು ನಾವು ನೋಡಬೇಕಾಗಿದೆ. 11ನೇ ರಹಸ್ಯ ಏನಂದರೆ 13ನೇ ವಚನದಲ್ಲಿ ಮತ್ತು 5:13 ಅದೇನಂತ ಹೇಳಿದರೆ, ನಾವು ಉಪ್ಪಾಗಿರುವುದು. ಉಪ್ಪು ರುಚಿಯನ್ನು ತರ್ತದೆ. ಉಪ್ಪು ಕಾಪಾಡುವಂಥದ್ದು ಅಥವಾ ಕಾಯುವಂಥದ್ದು ಅಥವಾ ಕೆಡದಂತೆ ಇಡುವಂಥ ಒಂದು ಸಾಮರ್ಥ್ಯವುಳ್ಳದ್ದು. ರುಚಿ ತರ್ತದೆ, ಇನ್ನೊಂದು ರೀತಿಯಿಂದ ಸಂರಕ್ಷಿಸ್ತದೆ. ಅಂಥ ಒಂದು ಆತ್ಮವನ್ನು, ಶಕ್ತಿಯನ್ನು ಹೊಂದಿದವರಾಗಿರುವುದು ಧನ್ಯ ಜೀವನದ 11ನೇ ರಹಸ್ಯ. 12ನೇ ರಹಸ್ಯ ನಾವು ನೋಡೋದಾದರೆ ಉಪ್ಪಾಗಿರುವಂಥದ್ದು ಮತ್ತು 5:13, ಆದರೆ ಬೆಳಕಾಗಿರುವಂಥದ್ದು 5:14. ಬೆಳಕಾಗಿರುವಂಥದ್ದು. ಹೌದು, ಲೋಕಕ್ಕೆ ಬೆಳಕಾಗಿರುವಂಥ ನಮ್ಮ ಲೋಕಕ್ಕೆ, ನಾವು ಇರುವಂಥ ಕ್ಷೇತ್ರಕ್ಕೆ, ನಮ್ಮ ಮನೆಯಲ್ಲಿ, ನಮ್ಮ ಕೆಲಸ ಮಾಡುವ ಕ್ಷೇತ್ರದಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಮಾಜದಲ್ಲಿ ನಾವು ಚಿಕ್ಕ ಬೆಳಕಾಗಿ ಇರುವಂಥದ್ದು. ನಮ್ಮ ಕ್ಷೇತ್ರಗಳಲ್ಲಿ ನಾವು ಬೆಳಕಾಗಿರುವಂಥದ್ದು ಧನ್ಯ ಜೀವನದ ಮತ್ತೊಂದು ರಹಸ್ಯವಾಗಿರ್ತದೆ. 13ನೇ ರಹಸ್ಯ ಅದೇ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 16ನೇ ವಚನದಲ್ಲಿದೆ. ಅದು ಏನಂತ ಹೇಳ್ಬಿಟ್ಟು ನಾವು ನೋಡುವಾಗ ಆಶ್ಚರ್ಯ. ಅದೇನೆಂದರೆ ಸತ್ಕ್ರಿಯೆಗಳು.
ಸತ್ಕ್ರಿಯೆಗಳು. ಸತ್ಕ್ರಿಯೆಗಳಿಂದ ನಮಗೆ ಮುಕ್ತಿ ಇಲ್ಲ, ರಕ್ಷಣೆ ಇಲ್ಲ. ಎಫೆಸ 2:8-9. ಆದರೆ ಸತ್ಕ್ರಿಯೆಗಳಿಗಾಗಿ ನಾವು ರಕ್ಷಣೆಯ ಅನುಭವಕ್ಕೆ ಬಂದಿದ್ದೇವೆ. ಎಫೆಸ 2:10. ಹೌದು, ಸತ್ಕ್ರಿಯೆಗಳು ಮನುಷ್ಯರ ಮುಂದೆ, ಜನರ ಮುಂದೆ ಪ್ರಕಾಶಿಸುವಂಥ ರೀತಿಯಲ್ಲಿ ನಾವು ಇರುವುದಾದರೆ ಏನಾಗ್ತದೆ? ಪರಲೋಕದಲ್ಲಿರುವ ತಂದೆಗೆ ಮಹಿಮೆ ಆಗ್ತದಂತ. ಹೌದು, ಹಾಗಾದರೆ ಹೆಚ್ಚು ಸತ್ಕ್ರಿಯೆ ನಾನು ಮಾಡುವುದಾದರೆ ಪರಲೋಕದಲ್ಲಿರುವ ನನ್ನ ತಂದೆ, ನಮ್ಮ ತಂದೆಗೆ ಹೆಚ್ಚು ಮಹಿಮೆ ಉಂಟಾಗ್ತದೆ ಎಂಬುದಾಗಿ ತಿಳಿಯತಕ್ಕದ್ದು. ಸರಿ, ಧನ್ಯ ಜೀವನದ 16 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ವಿ. 13 ನಾವು ನೋಡಿದ್ವಿ. ಈಗ 14ನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಎಕ್ಸೈಟಿಂಗ್ ಆಗಿರುವಂಥದ್ದು 19ನೇ ವಚನ. ಅದೇನಂತ ಹೇಳಿದರೆ, ಆಜ್ಞೆಗಳಲ್ಲಿ ಸಣ್ಣ ಸಣ್ಣ ಆಜ್ಞೆಗಳನ್ನು ಮೀರಬಾರ್ದು. ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಕೂಡ ಮೀರಬಾರ್ದು. ಹಾಗಾದರೆ ಆಜ್ಞೆಗಳಲ್ಲಿ ದೊಡ್ಡ ಆಜ್ಞೆಗಳಂತಿದೆ, ಸಣ್ಣ ಆಜ್ಞೆಗಳು ಅಂತ ಕೂಡ ಇದೆ. ಆಜ್ಞೆಗಳು, ಕಮ್ಯಾಂಡ್ಮೆಂಟ್ಸ್ನಲ್ಲಿ. ಹಾಗಾದರೆ ದೊಡ್ಡ ಆಜ್ಞೆಗಳನ್ನು ನಾವು ಸಾಮಾನ್ಯವಾಗಿ ಮೀರೋದಿಲ್ಲ. ಕೊಲೆ ಮಾಡಬಾರ್ದು, ಅದನ್ನು ಮೀರೋದಿಲ್ಲ ನಾವು, ದೊಡ್ಡ ಆಜ್ಞೆ. ಆದರೆ ಸಣ್ಣ ಸಣ್ಣ ಆಜ್ಞೆಗಳು, ಉದಾಹರಣೆಗೆ ಮತ್ತಾಯಿ 23ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ, ನೀವು ಬೋಧಕರನ್ನಿಸಿಕೊಳ್ಳಬೇಡ್ರಿ, ನೀವು ಸಹೋದರರನ್ನಿಸಿಕೊಳ್ಳಿರಿ, ನೀವು ಸೇವಕರಾಗಿರಬೇಕು. ಭೂಲೋಕದಲ್ಲಿ ಯಾವ ರೀತಿಯಾಗಿರಬೇಕೆಂಬುದಾಗಿ ಕೊಟ್ಟಂಥ ಚಿಕ್ಕ ಚಿಕ್ಕ ಆಜ್ಞೆಗಳು, ಸಣ್ಣ ಸಣ್ಣ ಆಜ್ಞೆಗಳು, ಅವುಗಳನ್ನು ನಾವು ಕೈಕೊಂಡು ನಡೆಯೋದ್ರ ಮುಖಾಂತರವಾಗಿ ಏನಾಗ್ತದೆ? ಧನ್ಯ ಜೀವನಕ್ಕೆ ನಾವು ಸಾಕ್ತೇವೆ. ಅದು ಧನ್ಯ ಜೀವನದ ರಹಸ್ಯ. ಈ 14ನೇ ರಹಸ್ಯ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಅಷ್ಟೇ ಅಲ್ಲ. ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆದು ಆ ಸಣ್ಣ ಸಣ್ಣ ಆಜ್ಞೆಗಳನ್ನು ಬೋಧಿಸಬೇಕು. ವಾವ್! ಟೀಚಿಂಗ್ ದ ಲಿಟಲ್ ಕಮ್ಯಾಂಡ್ಮೆಂಟ್ಸ್. ನೋಡ್ರಿ, ಇತರರಿಗೂ ಪರಲೋಕದಲ್ಲಿ ಬೋಧಿಸುವಂಥವನು, ಈ ಸಣ್ಣ ಸಣ್ಣ ಆಜ್ಞೆಗಳನ್ನು ತಾನೇ ಪಾಲಿಸಿ ಇತರರಿಗೆ ಅವುಗಳನ್ನು ಬೋಧಿಸುವಂಥವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು. ವಾವ್! ಇಲ್ಲೇ ರಿಸಲ್ಟ್ ಬಂದುಬಿಟ್ಟಿದೆ. ಏನದು? ನಾವು ಪರಲೋಕ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತಲ್ಲ, ಪರಲೋಕ ಹೋಗೋ ಮುಂಚೆನೇ ನಮ್ಮ ಜೀವನವನ್ನು ಕ್ರಮಪಡಿಸಿಕೊಳ್ಬೇಕು. ಯಾವ ರೀತಿ? ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆಯೋದ್ರಿಂದ. ಹೌದು, ಅದಷ್ಟು ಈಸಿ ಅಲ್ಲ, ಸುಲಭ ಅಲ್ಲ. ಕೆಲವು ಸಾರಿ ಗೊತ್ತಾಗಲ್ಲ, ಮರ್ತು ಹೋಗ್ತೇವೆ. ತಿಳಿದೋ ತಿಳಿಯೋದೆಯೋ ಮನುಷ್ಯರನ್ನು ಮೆಚ್ಚಿಸ್ಬೇಕಂತನೂ ನಾವು ಆ ರೀತಿಯಾಗಿ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೈಕೊಂಡು ನಡೆಯದೆ, ಸಣ್ಣ ಸಣ್ಣ ಆಜ್ಞೆಗಳನ್ನು ನಾವು ಸಾರಿದರೆ ಜನರು ಏನು ತಿಳ್ಕೊಳ್ತಾರೋ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಸಾರದೆ ಹೋಗ್ತೇವೆ. ಈ ಕಾರಣಕ್ಕಾಗಿಯೇ ಪವಿತ್ರ ಆತ್ಮ ನಮಗೆ ದೇವರು ಕೊಟ್ಟಿರುವುದು. ಯಾಕಂದರೆ ಪವಿತ್ರಾತ್ಮನ ಸಹಾಯದಿಂದ ಸಣ್ಣ ಸಣ್ಣ ಆಜ್ಞೆಗಳನ್ನು ನಾನು ಕೈಕೊಂಡು ನಡೆದು, ಪವಿತ್ರಾತ್ಮನ ಸಹಾಯದಿಂದ ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ನಾನು ಬೋಧಿಸುವಂಥದ್ದು. ಅದು 15ನೇ ರಹಸ್ಯ. 16ನೇ ರಹಸ್ಯ ಇನ್ನೂ ಭಾಳ ಶಕ್ತಿಯುತವಾಗಿದೆ. ಅದೇನಂತ ಹೇಳಿದ್ರೆ 20ನೇ ವಚನ 5:20, ನಮ್ಮ ನೀತಿ, ಫರಿಸಾಯರ ಧರ್ಮಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗಿರಬೇಕು. ವಾವ್! ನಮ್ಮ ನೀತಿ, ಹಳೆ ಒಡಂಬಡಿಕೆಯ ಈ ಫರಿಸಾಯರು, ಧರ್ಮಶಾಸ್ತ್ರಿಗಳು, ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದಂಥವ್ರು, ಅವರಿಗೊಂದು ನೀತಿ ಇತ್ತು. ಆ ನೀತಿಗಿಂತಲೂ ಹೆಚ್ಚಿನದಾಗಿರ್ಬೇಕಂತೆ. ಸಾಧ್ಯನಾ? ಸಾಧ್ಯ. ಹೇಗೆ ಸಾಧ್ಯ? ಕ್ರಿಸ್ತನ ನೀತಿಯನ್ನು ನಾವು ತೆಗೆದುಕೊಳ್ಳುವಾಗ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ನೀತಿಗಿಂತಲೂ ಹೆಚ್ಚಿನ ನೀತಿ ನಮ್ಮದಾಗ್ತದೆ. ಆ ರೀತಿಯಾಗಿ ಇರುವಂತೆ ದೇವರು ನನಗೂ ನಮಗೂ ಸಹಾಯ ಮಾಡಲಿ.
ಏನು ನೋಡ್ತಾ ಇದ್ದೀವಿ ಇದುವರೆಗೆ? ಮತ್ತಾಯನ ಬರೆದ ಸುವಾರ್ತೆ 1-20 ಮೊದಲನೇ ಭಾಗ. ಅದೇನಂತ ಹೇಳಿದರೆ ಧನ್ಯ ಜೀವನದ 16 ರಹಸ್ಯಗಳನ್ನು ನಾವು ನೋಡಿದ್ವಿ. ಆ ರೀತಿಯಾಗಿ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ. ಮತ್ತಾಯ 5:1-20 ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.